ಸುಮಾರು ದಿನಗಳಿಂದ ಈ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಪದೇ ಪದೇ ಮೆಸೇಜ್ ಮಾಡ್ತಾ ಇದ್ನಂತೆ. ರೇಣುಕಾ ಸ್ವಾಮಿ ಅಕೌಂಟ್ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ಅಕೌಂಟ್ ಮೂಲಕ ಮೆಸೇಜ್ ಮಾಡ್ತಾ ಇದ್ನಂತೆ. ಪವಿತ್ರ ಗೌಡಗೆ ಗುಪ್ತಾಂಗದ ಮೆಸೇಜ್ ಅನ್ನು ಕೂಡ, ಆ ಫೋಟೋವನ್ನ ವಿಡಿಯೋವನ್ನು ಕೂಡ ಈ ರೇಣುಕಾ ಸ್ವಾಮಿ ಅನ್ನುವಂತಹ ಯುವಕ ಕಳುಹಿಸಿದ್ನಂತೆ. ಫೆಬ್ರವರಿ 27ರಿಂದ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳ ಮೇಲೆ ಮೆಸೇಜ್ಗಳು ಬರ್ತಾ ಇರುತ್ತೆ. ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ಗಳಿಂದ ಪವಿತ್ರ ಸಹಜವಾಗಿ ಬೇಸತ್ತು ಹೋಗಿರ್ತಾರೆ. ಇನ್ಸೈಡ್ ಡೀಟೇಲ್ಸ್ ಅನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನುವಂತ ಮಾಹಿತಿ ನಿಮಗೆ ಗೊತ್ತು. ಆದ್ರೆ ಅದರ ಹಿಂದೆ ಆಗಿರುವಂತಹ ಮಾಹಿತಿಗಳನ್ನು ಕೂಡ ಸದ್ಯಕ್ಕೆ ನಿಮ್ಗೆ ನೀಡ್ತಾ ಇದ್ದೀವಿ. ಪದೇ ಪದೇ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡ್ತಾ ಇದ್ದಂತೆ ಈ ರೇಣುಕಾ ಸ್ವಾಮಿ. ಅಕೌಂಟ್ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಮೂಲಕ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಪದೇ ಪದೇ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ. ಪವಿತ್ರ ಗೌಡ ಎಷ್ಟು ಇಗ್ನೋರ್ ಮಾಡಕ್ ಸಾಧ್ಯವೋ ಅಷ್ಟು ಇಗ್ನೋರ್ ಮಾಡಿದ್ರು ಕೂಡ ಆತನ ಮೆಸೇಜ್ಗಳು ನಿಲ್ತಾ ಇರಲಿಲ್ಲ. ಪವಿತ್ರ ಗೌಡಗೆ ಗುಪ್ತಾಂಗದ ಮೆಸೇಜ್ ಅನ್ನ ಕಳುಹಿಸಿದಂತೆ ಈ ರೇಣುಕಾ ಸ್ವಾಮಿ. ಸಹಜವಾಗಿ ಎಂಥವರಿಗೂ ಕೂಡ ಡಿಸ್ಟರ್ಬ್ ಆಗೇ ಆಗುತ್ತೆ. ಈ ತರಹದ ಅಶ್ಲೀಲ ಫೋಟೋಸ್ಗಳನ್ನ, ಈ ತರಹದ ಅಶ್ಲೀಲ ವಿಡಿಯೋಸ್ಗಳನ್ನ, ಮೆಸೇಜ್ಗಳನ್ನ ಕಳುಹಿಸಿದ ಸಂದರ್ಭದಲ್ಲಿ ಎಂಥವರಿಗಾದ್ರೂ ಕೋಪ ಬಂದೇ ಬರುತ್ತೆ. ಸಹಜವಾಗಿ ಅಲ್ಲೂ ಕೂಡ ಪವಿತ್ರ ಗೌಡಗೆ ಅದೇ ಆಗಿದೆ. ಇನ್ನು ಫೆಬ್ರವರಿ 27ರಿಂದ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳ ಮೇಲೆ ಮೆಸೇಜ್ ಅನ್ನ ರೇಣುಕಾ ಸ್ವಾಮಿ ಮಾಡ್ತಾ ಇದ್ದಂತೆ. ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ಗಳಿಂದ ಪವಿತ್ರ ಗೌಡ ಬೇಸತ್ತು ಹೋಗಿರ್ತಾರೆ. ಹಾಗಾದ್ರೆ ಮುಂದೇನಾಯ್ತು? ಪವಿತ್ರ ಗೌಡ ಮುಂದೆ ಈ ವಿಷಯವನ್ನ ಡೈರೆಕ್ಟ್ ಆಗಿ ದರ್ಶನಿಗೆ ಹೇಳಿದ್ರಾ ಅಥವಾ ಬೇರೆಯವರ ಮೂಲಕ ದರ್ಶನ್ ಅವರಿಗೆ ಹೇಳಿಸಿದ್ರಾ? ಇದರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ವಿಷಯ, ಫೆಬ್ರವರಿ 27ರಿಂದಲೂ ಕೂಡ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸ್ತಾ ಇದ್ದ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಆರೋಪಿಗಳು ಪೊಲೀಸರ ಎದುರು ಹೇಳಿದ್ದಾರೆ. ಆ ಮೆಸೇಜ್ಗಳು ಅಂತಿಂತ ಮೆಸೇಜ್ಗಳು ಆಗ್ತಾ ಇರಲಿಲ್ಲ. ಗುಪ್ತಾಂಗದ ಮೆಸೇಜ್ ಅನ್ನ, ಆ ಫೋಟೋವನ್ನ, ಆ ವಿಡಿಯೋವನ್ನ ಈ ರೇಣುಕಾ ಸ್ವಾಮಿ ಕಳುಹಿಸ್ತಾ ಇದ್ದಂತೆ ಪವಿತ್ರ ಗೌಡಗೆ. ಹಾಗಾದ್ರೆ ನೆಕ್ಸ್ಟ್ ಏನಾಯ್ತು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.